ಅಭಿವೃದ್ಧಿ ಅನ್ನುವಂಥದ್ದು ಕೇವಲ ಡೆಲ್ಲಿಯ ಫ್ಲೆಕ್ಸ್ಗಳಲ್ಲಿ ಮತ್ತು ಪೇಪರ್ ಬ್ಯಾನರ್ಗಳಲ್ಲಿ ಮತ್ತು ಪೇಯ್ಡ್ ನ್ಯೂಸ್ಗಳಲ್ಲಿ ಮಾತ್ರ ಇವತ್ತಿಗೂ ಜೀವಂತವಾಗಿ ಇರುವಂಥದ್ದು. ಅಲ್ಲಿನ ಯುವಕರು ತಮ್ಮ ಊರು ಮನೆ ಮಠ ಎಲ್ಲವನ್ನ ಬಿಟ್ಟು ಇಲ್ಲಿಗೆ ಬಂದು ದಿನಗೂಲಿ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಮಾಡಿದ್ದೆ ಇವರ ಅತಿ ದೊಡ್ಡ ಸಾಧನೆ. ದೇಶದ ಡೆಮೋಗ್ರಫಿಕ್ ಡಿವಿಡೆಂಡ್ ಅನ್ನುವಂಥದ್ದೇನಿದೆ ಇವತ್ತಿನ ಮಟ್ಟಿಗೆ ಡೆಮೋಗ್ರಫಿಕ್ ಡಿಸಾಸ್ಟರ್ ಆಗಿ ಬದಲಾಗ್ತಾ ಇದೆ. ನಮಸ್ತೆ ಸ್ನೇಹಿತರೆ, ಪೀಪಲ್ ಟಿವಿಗೆ ಸ್ವಾಗತ. ನಾನು ಮುರಳಿ ಮಾಲೂರು. ಸ್ನೇಹಿತರೆ, ನಾವು ಪ್ರತಿದಿನ ಬೆಳಗ್ಗೆ ಎದ್ದು ಕುಡಿಯುವಂಥ ಟೀಯಿಂದ ಹಿಡಿದು ಆಫೀಸ್ಗೆ ಹೋಗುವಾಗ ನಾವು ನಮ್ಮ ಬೈಕ್ಗಳಿಗೆ ಹಾಕುವಂಥ ಪೆಟ್ರೋಲಿಂದ ಹಿಡಿದು ಮೊಬೈಲ್ನ ಇಂಟರ್ನೆಟ್ ಆಗಿರ್ಬೋದು, ಕೊನೆಗೆ ನಾವು ಬಳಸುವಂಥ ಒಂದು ಸೋಪ್ ಆಗಿರ್ಬೋದು, ಎಲ್ಲದರ ಮೇಲೂ ಕೂಡ ಸರ್ಕಾರಕ್ಕೆ ಒಂದು ಕರಾರುವಕ್ಕಾಗಿರುವಂಥ ಒಂದು GST ಹಣವನ್ನು ಕಟ್ತಾ ಬರ್ತೀವಿ. ಹೋಟೆಲ್ನಲ್ಲಿ ಒಂದು ಮಸಾಲೆ ದೋಸೆ ಏನಾದರೂ ತಿಂದರೂ ಕೂಡ ಬಿಲ್ನಲ್ಲಿ ಒಂದು ಟ್ಯಾಕ್ಸ್ ಅನ್ನುವಂಥದ್ದು ಸೇರಿಕೊಂಡಿರುತ್ತೆ. ನಿಮ್ಮ ಬೆವರಿನ ಕಾಸ್ನಲ್ಲಿ ಕಟ್ಟುವಂಥ ಈ ಒಂದು ಟ್ಯಾಕ್ಸ್ ಹಣ ಏನಿದೆ, ಈ ದೇಶದ ಸಂಪತ್ತು ನೇರವಾಗಿ ಎಲ್ಲಿಗೆ ಹೋಗ್ತಿದೆ ಅಂತ ಯಾವತ್ತಾದರೂ ಸಣ್ಣದಾಗಿ ಒಂದು ಲಾಜಿಕ್ ಆಗಿ ಲೆಕ್ಕವನ್ನು ಹಾಕಿದ್ದೀರಾ? ನಾವು ಕಟ್ಟುವಂಥ ತೆರಿಗೆಯಿಂದ ದೇಶಕ್ಕೆ ಅಭಿವೃದ್ಧಿ ಆಗ್ತಿದೆಯಾ, ಅಥವಾ ರಾಜಕಾರಣಿಗಳ ಬ್ರ್ಯಾಂಡ್ ಅನ್ನುವಂಥದ್ದೇನಿದೆ, ಆ ಒಂದು ಇಮೇಜ್ ಏನಿದೆ ಅದು ಬಿಲ್ಡ್ ಆಗ್ತಾ ಇದೆಯಾ? ಇವತ್ತು ನಾವು ಮಾಡ್ತಿರುವಂಥ ಈ ಒಂದು ರಿಯಾಲಿಟಿ ಚೆಕ್ ಅನ್ನುವಂಥದ್ದೇನಿದೆ ಖಂಡಿತವಾಗ್ಲೂ ನಿಮ್ಮ ನಿದ್ದೆಯನ್ನು ಕೆಡಿಸುತ್ತೆ ಮತ್ತು ನಿಮ್ಮ ಕಣ್ಣನ್ನು ಕೂಡ ತೆರೆಸುತ್ತೆ ಅಂತ ಭಾವಿಸ್ತೀವಿ. ನಮ್ಮ ದೇಶದ ನಾಯಕರು ತಮ್ಮ ಇಮೇಜ್ ಬಿಲ್ಡ್ಗಾಗಿ, ತಮ್ಮ ಸ್ವಂತ ಪ್ರಚಾರಕ್ಕಾಗಿ ನಮ್ಮ ತೆರಿಗೆ ಹಣವನ್ನು ಹೇಗೆ ನೀರಿನಂತೆ ಖರ್ಚು ಮಾಡ್ತಿದ್ದಾರೆ ಅನ್ನೋದನ್ನು ನಾವು ಅಂಕಿ ಅಂಶಗಳ ಸಮೇತ, ಸಾಕ್ಷ್ಯಗಳ ಸಮೇತ ಇವತ್ತಿನ ಈ ಒಂದು ಎಪಿಸೋಡ್ನಲ್ಲಿ ಮುಂದೆ ಇಡ್ತಾ ಇದ್ವಿ. ಒಂದು ಕಡೆ 2026 ಕೇವಲ 6 ತಿಂಗಳಲ್ಲಿ ಪ್ರಧಾನಿಯವರ ವಿದೇಶಿ ಪ್ರವಾಸಕ್ಕೆ ಬರೋಬ್ಬರಿ 74,59 ಲಕ್ಷ ರೂಪಾಯಿಗಳು ಸುವಾಹ ಆಗಿದೆ. ಇನ್ನೊಂದು ಕಡೆ ಡಬಲ್ ಇಂಜಿನ್ ಸರ್ಕಾರದ ಸ್ಟಾರ್ ಪ್ರಚಾರಕ ಯುಪಿಯ ಮುಖ್ಯಮಂತ್ರಿ ಯಾರಿದ್ದಾರೆ, ಯೋಗಿ ಆದಿತ್ಯನಾಥ್ ಅವರ ಸರ್ಕಾರ ಕೇವಲ ಆತನ ಪ್ರಚಾರಕ್ಕಾಗಿ ಕಳೆದ 8 ವರ್ಷಗಳಲ್ಲಿ ಸುರಿದಿರುವಂತಹ ಹಣ ಏನಿದೆ, ಅಕ್ಷರಶಃ 6,811 ಕೋಟಿ ರೂಪಾಯಿಗಳು. ಇಷ್ಟೆಲ್ಲ ಖರ್ಚು ಮಾಡಿದ ಮೇಲೆ ದೇಶಕ್ಕಾದಂಥ ಒಂದು ಲಾಭ ಆದರೂ ಏನು? ಉತ್ತರ ಪ್ರದೇಶ ನಿಜಕ್ಕೂ ಕೂಡ ರಾಮರಾಜ್ಯ ಆಯಿತಾ? ಬನ್ನಿ ಇವತ್ತಿನ ಈ ಒಂದು ಮ್ಯಾನೇಜ್ಮೆಂಟ್ ಪಾಲಿಟಿಕ್ಸ್ನ ಕರಾಳ ಮುಖವನ್ನು ಒಂದು ಬಿಚ್ಚಿಡುವಂಥ ಒಂದು ಸಣ್ಣ ಒಂದು ಪ್ರಯತ್ನವನ್ನು ಮಾಡೋಣ. ಅದಕ್ಕೂ ಮುನ್ನ ನೀವಿನ್ನು ಪೀಪಲ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಮತ್ತು ಫೇಸ್ಬುಕ್ಕಲ್ಲಿ ಯಾರ್ಯಾರು ನೋಡ್ತಿದ್ರೋ ಈ ಒಂದು ಪೀಪಲ್ ಟಿವಿ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ. ಸ್ನೇಹಿತರೆ, ಮೊದಲಿಗೆ ಪ್ರಧಾನಿ ಮೋದಿ ಅವರ 2026 ವಿದೇಶಿ ಪ್ರವಾಸದ ಲೆಕ್ಕಾಚಾರವನ್ನು ನೋಡೋದಾದರೆ ನಿಮ್ಮ ಸ್ಕ್ರೀನ್ ಮೇಲೆ ಈಗ ಈ ಒಂದು ಪೇಪರ್ ಕಟಿಂಗ್ ಕಾಣ್ತಿದೆ. 2026 ಕೇವಲ 6 ತಿಂಗಳಲ್ಲಿ ಪ್ರಧಾನಿಯವರ ವಿದೇಶಿ ಪ್ರವಾಸದ ಖರ್ಚು 74,59 ಲಕ್ಷ ರೂಪಾಯಿಗಳು. ಕೇವಲ 6 ತಿಂಗಳಿಗೆ 74 ಕೋಟಿಗೂ ಅಧಿಕ. 2021ರಿಂದ ಈವರೆಗೆ ಒಟ್ಟು ಲೆಕ್ಕನ ತಗೊಂಡ್ರೆ ಇವರು ವಿದೇಶಿ ಪ್ರವಾಸಗಳನ್ನು ಮಾಡಿರುವಂಥದ್ದೆಲ್ಲವನ್ನು ಬರೋಬ್ಬರಿ 557.5 ಕೋಟಿ ರೂಪಾಯಿಗಳನ್ನು ದಾಟುತ್ತೆ. ಕೇವಲ 2025 ಒಂದು ವರ್ಷದಲ್ಲೇ 187.83 ಕೋಟಿ ರೂಪಾಯಿಗಳು ಖರ್ಚಾಗಿದ್ದಾವೆ ವಿದೇಶಿ ಪ್ರವಾಸವನ್ನು ಸುತ್ತೋದಕ್ಕೆ ಮಾನ್ಯ ನರೇಂದ್ರ ಮೋದಿ ಅವರಿಗೆ. ಇದು ನಾವೇನೋ ಗಾಳಿಯಲ್ಲಿ ಗುಂಡು ಹಾರಿಸ್ತಿರುವಂಥ ಲೆಕ್ಕ ಅಲ್ಲ, ಸ್ವತಃ ಕೇಂದ್ರ ಸರ್ಕಾರವೇ ಸಂಸತ್ತಿನಲ್ಲಿ ಅಧಿಕೃತವಾಗಿ ನೀಡಿರುವಂಥ ಮಾಹಿತಿ ಇದು. ಯಾವ ದೇಶಕ್ಕೆ ಎಷ್ಟು ಖರ್ಚಾಗಿದೆ ಅಂತ ಲೆಕ್ಕ ಹಾಕಿದ್ರೆ ನಿಮ್ಮ ತಲೆ ಖಂಡಿತವಾಗ್ಲೂ ತಿರುಗುತ್ತೆ. ನಾರ್ವೆ ದೇಶಕ್ಕೆ 17.47 ಕೋಟಿ ರೂಪಾಯಿಗಳು, ಮತ್ತು ಇಸ್ರೇಲ್ಗೆ 11.92 ಕೋಟಿ ರೂಪಾಯಿಗಳು, ಮತ್ತು ಸಿಶೆಲ್ಸ್ಗೆ 8.22 ಕೋಟಿ, ಸ್ವೀಡನ್ಗೆ 6.33 ಕೋಟಿ, ಮಲೇಷ್ಯಾಗೆ 5.57 ಕೋಟಿ, ಹಾಗೆಯೇ ನ್ಯೂಜಿಲೆಂಡ್ಗೆ 5.44 ಕೋಟಿ ರೂಪಾಯಿಗಳು. ನೆನಪಿಡಿ ಸ್ನೇಹಿತರೆ, ಇದು ಕೇವಲ ಪ್ರಧಾನಿಯವರ ವಿಮಾನದ ಖರ್ಚು, ಅವರ ಜೊತೆ ಹೋಗುವಂತಹ ಭಾರೀ ಭದ್ರತಾ ಪಡೆ ಏನಿದೆ, ಅಧಿಕಾರಿಗಳ ದಂಡೇನಿದೆ, ಪಂಚತಾರ ಹೋಟೆಲ್ನಲ್ಲಿ ವಾಸ್ತವ್ಯ ಏನಿದೆ, ಅಲ್ಲಿ ನಡೆಯುವಂಥ ಮೆಗಾ ಇವೆಂಟ್ಗಳ ಖರ್ಚು ಏನಿದೆ, ಇದು ಎಲ್ಲದರ ಕುರಿತು ಹೊರತಾಗಿರುವಂಥದ್ದು. ಅದನ್ನು ಸೇರಿಸಿದ್ರೆ ಈ ಮೊತ್ತ ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಅನ್ನುವಂಥದ್ದನ್ನು ನೀವೇ ಊಹಿಸ್ಕೊಳ್ಳಿ. ಇದಕ್ಕೆ ಸರ್ಕಾರದ ಕಡೆಯಿಂದ ಬರುವಂತಹ ಸ್ಟ್ಯಾಂಡರ್ಡ್ ಸಮರ್ಥನೆ ಏನು ಗೊತ್ತಾ? ಪ್ರಧಾನಿಯವರು ವಿದೇಶಕ್ಕೆ ಹೋದರೆ ದೇಶಕ್ಕೆ ಕೋಟಿ ಕೋಟಿ ವಿದೇಶಿ ನೇರ ಬಂಡವಾಳ ಏನಿದೆ, FDI ಅನ್ನುವಂಥದ್ದೇನಿದೆ, ಅದು ಹರಿದು ಬರುತ್ತೆ ಅಂತ. ವಿಶ್ವಗುರು ಭಾರತವನ್ನು ಜಗತ್ತು ಗೌರವಿಸ್ತಿದೆ ಅನ್ನುವಂಥದ್ದು. ಪೇಪರ್ ಮೇಲಿನ ಲೆಕ್ಕಾಚಾರದಲ್ಲಿ ಬಿಲಿಯನ್ ಗಟ್ಟಲೆ ಡಾಲರ್ ಹರಿದು ಬರ್ತಿದೆ ಅಂತ ತೋರಿಸಲಾಗ್ತಾ ಇದೆ ಇವರ ಒಂದು ಅಜೆಂಡಾ ಅನ್ನುವಂಥದ್ದು. ಆದರೆ
ಆರ್ಥಿಕತೆಯ ವಾಸ್ತವ ಏನು ಅನ್ನುವಂಥದ್ದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಈ ಹರಿದು ಬಂದಂತಹ ಬಂಡವಾಳದಿಂದ ನಮ್ಮ ದೇಶಕ್ಕೆ ಎಷ್ಟು ಯುವಕರಿಗೆ, ನಮ್ಮ ದೇಶದಲ್ಲಿರ್ತಕ್ಕಂಥ ಒಟ್ಟಾರೆ ಎಷ್ಟು ಯುವಕರಿಗೆ ಉದ್ಯೋಗ ಅನ್ನುವಂಥದ್ದು ಸಿಕ್ಕಿದೆ ಅನ್ನುವಂಥದ್ದು. FDI ಬರ್ತಿರುವಂಥದ್ದು ನಿಜವಾದರೂ ಅದು ಹೋಗ್ತಿರುವಂಥದ್ದು ಎಲ್ಲಿಗೆ? ಅದು ಬಂಡವಾಳ ತೀವ್ರ, ಏನು ಕ್ಯಾಪಿಟಲ್ ಇಂಟೆನ್ಸಿವ್ ಅಂತ ಏನು ಕರಿತೀವಿ, ಒಂದು ಕಾರ್ಪೊರೇಟ್ ವಲಯಗಳಿಗೆ ಹೋಗ್ತಿದೆಯೇ ಹೊರತು ಲಕ್ಷಾಂತರ ಉದ್ಯೋಗ ಸೃಷ್ಟಿಸುವಂತಹ ಕಾರ್ಮಿಕ ತೀವ್ರ ವಲಯಗಳಂತ ಏನು ಕರಿತೀವಿ, ಲೇಬರ್ ಇಂಟೆನ್ಸಿವ್ ಅನ್ನುವಂಥದ್ದು ಆ ಒಂದು ವಲಯಕ್ಕೆ ಬರ್ತಿಲ್ಲ. 74 ಕೋಟಿ ರೂಪಾಯಿಗಳ ಟ್ರಿಪ್ನಿಂದಾಗಿ ತಳಮಟ್ಟದ ಆರ್ಥಿಕತೆಗೆ ಮತ್ತು ಸಾಮಾನ್ಯ ಜನರಿಗೆ ಆದಂತಹ ಲಾಭ ಆದರೂ ಏನು? ಕೇವಲ ಕ್ಯಾಮರಾಗಳಿಗೆ ಪೋಸ್ ಕೊಡುವಂಥ ಫೋಟೋ ಆ್ಯಪ್ಗಳು, ಕೆಂಪು ಹಾಸಿನ ಸ್ವಾಗತ ಮತ್ತು ಅನಿವಾಸಿ ಭಾರತೀಯರ ಎದುರು ಮೆಗಾ ಇವೆಂಟ್ಗಳನ್ನು ಮಾಡಿ ಭಾಷಣ ಬಿಗಿಯೋದ್ರಿಂದ ದೇಶದ ಮೂಲಭೂತ ಸಮಸ್ಯೆಗಳಾಗಿರ್ತಕ್ಕಂಥ ನಿರುದ್ಯೋಗ ಆಗಿರ್ಬೋದು, ಬಡತನ ಬಗೆಹರುವಂಥ ಕೆಲಸ ಆಗಿರ್ಬೋದು ಆಗ್ತಿದೆಯಾ? ವಿದೇಶಾಂಗ ನೀತಿಯ ಹೆಸರಿನಲ್ಲಿ ನಡೀತಿರುವಂತಹ ಈ ಒಂದು ಆಡಂಬರದ ಪ್ರವಾಸಗಳು ಕೇವಲ ಒಬ್ಬ ವ್ಯಕ್ತಿಯ ಗ್ಲೋಬಲ್ ಲೀಡರ್ ಇಮೇಜ್ ಬಿಲ್ಡ್ ಮಾಡೋದಕ್ಕೆ ಜನಸಾಮಾನ್ಯರ ತೆರಿಗೆ ಹಣ ದುರ್ಬಳಕೆ ಮಾಡಿಕೊಳ್ಳುವಂಥದ್ದು ಇಷ್ಟರ ಮಟ್ಟಿಗೆ ಸರಿ? ಈಗ ನಮ್ಮ ಕಥೆಯ ಅತ್ಯಂತ ರೋಚಕ ಮತ್ತು ಕರಾಳ ಭಾಗಕ್ಕೆ ಬಂದು ನೋಡೋದಾದರೆ ನಾವೆಲ್ಲರೂ ಸಹ UP ಮಾಡೆಲ್, ಬುಲ್ಡೋಸರ್ ಮಾಡೆಲ್ ಅಂತ ನ್ಯಾಷನಲ್ ಮೀಡಿಯಾಗಳಲ್ಲಿ ದಿನ ಬೆಳಗಾದರೆ ನೋಡ್ತಾ ಇರ್ತೀವಲ್ಲ, ಆ ಒಂದು ಮಾಡೆಲ್ನ ಅಸಲಿ ಗುಟ್ಟು ಇಲ್ಲಿದೆ. ನ್ಯೂಸ್ಲ್ಯಾಂಡ್ ಅವರು ಮಾಡಿರುವಂಥ ಒಂದು ವರದಿಯನ್ನು ಇಟ್ಕೊಂಡು ಕನ್ನಡದ ಬಹುಮುಖ್ಯ ಕಾರ್ಟೂನಿಸ್ಟ್ P. ಮಹಮ್ಮದ್ ಅವರು ಮಾಡಿರುವಂಥ ಈ ಒಂದು ಕಾರ್ಟೂನನ್ನು ನೋಡಿ, ಉತ್ತರ ಪ್ರದೇಶದ ಸರ್ಕಾರ ಕೇವಲ ಕಳೆದ 8 ವರ್ಷಗಳಲ್ಲಿ ತನ್ನ ಸರ್ಕಾರದ ಸಾಧನೆಗಳನ್ನು ಪ್ರಚಾರ ಮಾಡೋದಕ್ಕೆ ಪತ್ರಿಕೆ ಮತ್ತು TV ಮತ್ತು ಡಿಜಿಟಲ್ ಮೀಡಿಯಾಗಳಿಗೆ ನೀಡಿದಂತಹ ಜಾಹೀರಾತು ವೆಚ್ಚ ಅನ್ನುವಂಥದ್ದು ಎಷ್ಟು ಗೊತ್ತಾ? ಬರೋಬ್ಬರಿ 6,811 ಕೋಟಿ ರೂಪಾಯಿಗಳು. ಅಕ್ಷರಶಃ 6,811 ಕೋಟಿ ರೂಪಾಯಿಗಳು. ಕೇವಲ ಒಂದು ಕ್ಷಣ ಕಣ್ಣು ಮುಚ್ಕೊಂಡು ಯೋಚನೆ ಮಾಡಿ, 6,811 ಕೋಟಿ ರೂಪಾಯಿ ಅಂದರೆ ತಮಾಷೆ ಅಲ್ಲ. ಇದು ಅನೇಕ ಸಣ್ಣ ರಾಜ್ಯಗಳ ಇಡೀ ವರ್ಷದ ಆರೋಗ್ಯ ಅಥವಾ ಶಿಕ್ಷಣ ಬಜೆಟ್ ಅನ್ನುವಂಥದ್ದೇನಿದೆ ಆ ಒಂದು ಬಜೆಟ್ಗೆ ಸಮ ಆಗುತ್ತೆ. ಈ ಹಣದಲ್ಲಿ ಏನೇನೆಲ್ಲ ಮಾಡ್ಬೋದಾಗಿತ್ತು ಅಂತ ನೋಡಿದ್ರೆ, ಕನಿಷ್ಠ 10 ಹೊಸ IITಗಳನ್ನು ಅಥವಾ ಏಮ್ಸ್ ಆಸ್ಪತ್ರೆಗಳಂತ ಇದೀವಲ್ಲ ಅಂಥವುಗಳನ್ನು, ಹೈಟೆಕ್ ಆಸ್ಪತ್ರೆಗಳನ್ನು ನಿರ್ಮಿಸ್ಬೋದಾಗಿತ್ತು. ಹಳ್ಳಿಗಳಲ್ಲಿ ಸಾವಿರಾರು ಸುಸಜ್ಜಿತವಾಗಿರತಕ್ಕಂಥ ಸ್ಮಾರ್ಟ್ ಸರ್ಕಾರಿ ಶಾಲೆಗಳನ್ನು ಕಟ್ಬೋದಾಗಿತ್ತು. ಲಕ್ಷಾಂತರ ಯುವಕರಿಗೆ ಕೌಶಲ್ಯ ತರಬೇತಿ ಕೇಂದ್ರಗಳನ್ನು ತೆರೀಬೋದಾಗಿತ್ತು. ಆದರೆ ಇವೆಲ್ಲವನ್ನು ಗಾಳಿಗೆ ತೋರಿ ಕೇವಲ ನಾವು ನಂಬರ್ 1 ಅಂತ ಬಿಂಬಿಸ್ಕೊಳ್ಳೋದಕ್ಕೆ, ತೋರಿಸ್ಕೊಳ್ಳೋದಕ್ಕೆ, ನ್ಯಾಷನಲ್ ಮೀಡಿಯಾಗಳ ಬಾಯಿ ಮುಚ್ಚಿಸೋದಕ್ಕೆ, ಟ್ಯಾಕ್ಸ್ ಕಟ್ಟುವ ಅಂತಹ ಜನರ ಹಣವನ್ನೇ ನೀರಿನಂತೆ ಸುರಿಯಲಾಗ್ತಾ ಇದೆ. ಇದು ತೆರಿಗೆದಾರರನ್ನೇ ಒಂದು ರೀತಿ ಹಗಲು ದರೋಡೆ ಮಾಡುವಂಥದ್ದು. ಇಷ್ಟೆಲ್ಲ ಸಾವಿರಾರು ಕೋಟಿ ಪ್ರಚಾರಕ್ಕೆ ಸುರಿದ ಮೇಲೆ ಆ ರಾಜ್ಯದ ಗ್ರೌಂಡ್ ರಿಯಾಲಿಟಿ ಅನ್ನುವಂಥದ್ದು ಯಾವ ರೀತಿ ಇರಬೇಕು? ಅಲ್ಲಿ ಹಾಲು ಜೇನಿನ ಹೊಳೆ ಅನ್ನುವಂಥದ್ದು ಹರಿಯುತ್ತಾ ಇರಬೇಕಾಗಿತ್ತಲ್ಲ, ಅಲ್ಲಿನ ಪ್ರತಿಯೊಬ್ಬರಿಗೂ ಕೆಲಸ ಇರಬೇಕಾಗಿತ್ತಲ್ಲ. ಆದರೆ ನಿಜವಾಗಿಯೂ UPಯಲ್ಲಿ ಏನಾಗ್ತಿದೆ ಅಂತ ನೋಡೋದಾದರೆ, ದಿನಕ್ಕೊಂದು ಹೊಸದಾಗಿ ಕಟ್ಟಲಾದಂಥ ಸೇತುವೆಗಳೇನಿದ್ದಾವೆ, ಎಕ್ಸ್ಪ್ರೆಸ್ ವೇಗಳೇನಿದ್ದಾವೆ, ಒಂದು ರೀತಿ ಕಳಪೆ ಕಾಮಗಾರಿಯಿಂದ ಇಸ್ಪಿಟ್ ಎಲೆಗಳಂತೆ ಹಾರ್ಕೊಂಡು ಹೋಗ್ತಿದ್ದಾವೆ, ಕುಸಿದು ಬೀಳ್ತಾ ಇದ್ದಾವೆ. ಕೋಟಿ ಸುರಿದು ಆಗದಂತಹ ರಸ್ತೆಗಳಲ್ಲಿ ಮೊದಲು ಬಾರಿ ಬರುವಂಥ ಮಳೆಗೆನೆ ಬೃಹತ್ ಆದಂಥ ಒಂದು ದೊಡ್ಡ ಗುಂಡಿಗಳು ಬೀಳ್ತಿದ್ದಾವೆ. ಇನ್ನು ಸರ್ಕಾರಿ ಶಾಲೆಗಳ ಪರಿಸ್ಥಿತಿ ಅಂತೂ ಹೇಳೋದಕ್ಕೆ ಆಗ್ತಿಲ್ಲ. ಇವತ್ತಿಗೂ ಕೂಡ ಅನೇಕ ಶಾಲೆಗಳಲ್ಲಿ ಮಕ್ಕಳಿಗೆ ಸರಿಯಾದಂತಹ ಊಟ ಇಲ್ಲ, ಕುಳಿತುಕೊಳ್ಳೋದಕ್ಕೆ ಅಂತ ಒಂದು ಬೆಂಚ್ಗಳಿಲ್ಲ, ಮಳೆ ಬಂದರೆ ಸೋರುವಂಥ ಒಂದು ಸ್ಕೂಲ್ ಕಟ್ಟಡಗಳಿದ್ದಾವೆ. ಆಸ್ಪತ್ರೆಗಳ ಕಥೆಯನ್ನು ನೋಡೋದಾದರೆ ಆಕ್ಸಿಜನ್ ಇಲ್ಲದೆ, ಬೆಡ್ ಸಿಗದೆ ಒದ್ದಾಡುವಂಥ ಜನರ ದೃಶ್ಯಗಳನ್ನು ನಾವು ದಿನನಿತ್ಯ ನೋಡ್ತಾ ಇದ್ದೀವಿ. 6,811 ಕೋಟಿ ರೂಪಾಯಿ ಜಾಹೀರಾತುಗಳಲ್ಲಿ ಮಿನುಗುವಂತಹ ಉತ್ತಮ ಆಡಳಿತ, $1 ಟ್ರಿಲಿಯನ್ ಎಕಾನಮಿಯ ಕನಸು ಈ ಕುಸಿದು ಬೀಳುವಂತಹ ಸೇತುವೆಗಳ ಅಡಿಯಲ್ಲಿ ಸಮಾಧಿಯಾಗಿ ಮಲಗಿದೆ. ಅಭಿವೃದ್ಧಿ ಅನ್ನುವಂಥದ್ದು ಕೇವಲ ಡೆಲ್ಲಿಯ ಫ್ಲೆಕ್ಸ್ಗಳಲ್ಲಿ ಮತ್ತು ಪೇಪರ್ ಬ್ಯಾನರ್ಗಳಲ್ಲಿ ಮತ್ತು ಪೇಯ್ಡ್ ನ್ಯೂಸ್ಗಳಲ್ಲಿ ಮಾತ್ರ ಇವತ್ತಿಗೂ ಜೀವಂತವಾಗಿ ಇರುವಂಥದ್ದು. ಇವೆಲ್ಲದರ ನೇರ ಪರಿಣಾಮ ಯಾರ ಮೇಲೆ ಆಗ್ತಿದೆ ಅಂದರೆ, ಅಲ್ಲಿನ ಸಾಮಾನ್ಯ ಜನರ ಮೇಲೆ, ಭವಿಷ್ಯ ಕಟ್ಕೊಳ್ಬೇಕಾದಂತಹ ಯುವ ಜನರ ಒಂದು ತಲೆಯ ಮೇಲೆ. UPಯಲ್ಲಿ ಹೊಸ ಕೈಗಾರಿಕೆಗಳಿಲ್ಲ, ಸರಿಯಾದಂತಹ ಕೃಷಿ ನೀತಿಗಳಿಲ್ಲ, ಮತ್ತು ಉದ್ಯೋಗ ಸೃಷ್ಟಿ ಅನ್ನುವಂಥದ್ದು ಸಂಪೂರ್ಣವಾಗಿ 0 ಮಟ್ಟಕ್ಕೆ ಬಂದು ಕೂತಿದೆ. ಆದರೆ ಜನಸಂಖ್ಯೆ ಮಾತ್ರ ಯಾವುದೇ ರೀತಿಯ ನಿಯಂತ್ರಣ ಇಲ್ಲದೆ ವಿಪರೀತವಾಗಿ ಏರಿಕೆ ಆಗ್ತಾನೆ ಇದೆ. ಒಟ್ಟಿಗೆ ಇಟ್ಟಿಲ್ಲದೆ
ಕೈಗೆ ಕೆಲಸ ಇಲ್ಲದೆ ಆ ರಾಜ್ಯದ ಯುವಕರು ದಾರಿ ಕಾಣದೆ ವಲಸೆಗೆ ಹೋಗ್ತಿದ್ದಾರೆ. ನಮ್ಮ ಕಡೆಯೂ ಸಹ ಭಾಳಷ್ಟು ಜನ ಬಂದಿರತಕ್ಕಂಥದ್ದನ್ನು ನೀವೆಲ್ಲರೂ ನೋಡಿದಿರಿ. ಎಲ್ಲಿಗೆ ಹೋಗ್ತಿದ್ದಾರೆ ಅಂತ ಒಂದು ಸಾರಿ ನೋಡೋದಾದರೆ ಕರ್ನಾಟಕ, ತಮಿಳುನಾಡು, ಕೇರಳ, ಮಹಾರಾಷ್ಟ್ರದಂತಹ ದಕ್ಷಿಣದ ಮತ್ತು ಪಶ್ಚಿಮ ರಾಜ್ಯಗಳೇನಿದ್ದಾವೆ ಅವುಗಳಿಗೆ ಹೋಗ್ತಿರುವಂಥದ್ದು. ಬೆಂಗಳೂರಿನಂತಹ ನಮ್ಮ ನಗರದಲ್ಲಿ ಇವತ್ತು ನೋಡಿದ್ರೆ ಎಲ್ಲಿ ನೋಡಿದ್ರೂ ಕೂಡ ಉತ್ತರ ಭಾರತದ ವಲಸಿಗರೇ ತುಂಬಿರುವಂಥದ್ದು. ಅನ್ನ ಕೆಲಸ ಹುಡ್ಕೊಂಡು ಬರುವಂತಹ ಅವ್ರ ಬಗ್ಗೆ ನಮಗೆ ಖಂಡಿತವಾಗ್ಲೂ ಕೂಡ ಮಾನವೀಯ ಅನುಕಂಪ ಅನ್ನುವಂಥದ್ದಿದೆ. ಆದರೆ ನಮ್ಮ ಪ್ರಶ್ನೆ ಇರುವಂಥದ್ದು ಆ ರಾಜ್ಯದ ಆಡಳಿತ ವ್ಯವಸ್ಥೆಯ ಬಗ್ಗೆ. ಡಬಲ್ ಇಂಜಿನ್ ಸರ್ಕಾರ, ಲಕ್ಷಾಂತರ ಕೋಟಿ ಬಂಡವಾಳ ಹೂಡಿಕೆ ಅಂತ ಫುಲ್ ಪೇಜ್ ಜಾಹೀರಾತು ಕೊಡುವಂತಹ ಸರ್ಕಾರ, ತಮ್ಮದೇ ಯುವಕರಿಗೆ ತಮ್ಮದೇ ಊರಿನಲ್ಲಿ ಒಂದು ಗೌರವಯುತವಾದಂತಹ ಒಂದು ಕೆಲಸ ಕೊಡೋದಕ್ಕೆ ಯಾಕೆ ವಿಫಲ ಆಗ್ತಿದೆ? ಅಲ್ಲಿನ ಯುವಕರು ತಮ್ಮ ಊರು, ಮನೆ, ಮಠ ಎಲ್ಲವನ್ನ ಬಿಟ್ಟು ಇಲ್ಲಿಗೆ ಬಂದು ದಿನಗೂಲಿ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಮಾಡಿದ್ದೆ ಇವರ ಅತಿ ದೊಡ್ಡ ಸಾಧನೆ. ಈ ವಿಪರೀತ ವಲಸೆಯಿಂದ ಏನಾಗ್ತಿದೆ ಅನ್ನುವಂಥದ್ದನ್ನು ನಾವು ಗಮನಿಸಿದ್ರೆ ದಕ್ಷಿಣದ ರಾಜ್ಯಗಳ ಮೂಲ ಸೌಕರ್ಯಗಳ ಮೇಲೆ ಊಹಿಸಲಾರ್ದಷ್ಟು ಒಂದು ರೀತಿಯ ಒತ್ತಡ ಅನ್ನುವಂಥದ್ದು ಬೀಳ್ತಾ ಇದೆ. ಇಲ್ಲಿನ ರಸ್ತೆ, ನೀರು, ಸಾರಿಗೆ ವ್ಯವಸ್ಥೆಗಳು ಒಂದು ರೀತಿ ಉಸಿರುಗಟ್ತಾ ಇದ್ದಾವೆ. ಜೊತೆಗೆ ಇಲ್ಲಿನ ಸ್ಥಳೀಯ ಕನ್ನಡಿಗರ ಮತ್ತು ದಕ್ಷಿಣ ಭಾರತೀಯರ ಉದ್ಯೋಗ ಅವಕಾಶಗಳೇನಿದ್ದಾವೆ ಅವುಗಳು ಕಸಿಯಲ್ಪಡ್ತಾ ಇದ್ದಾವೆ, ಅವುಗಳನ್ನು ಕಿತ್ಕೊಳ್ತಾ ಇದ್ದಾರೆ. ಭಾಷಾ ಸಂಘರ್ಷಗಳು, ಸಾಂಸ್ಕೃತಿಕ ಬಿಕ್ಕಟ್ಟುಗಳು ಅನ್ನುವಂಥದ್ದು ಇಲ್ಲಿ ದಿನೇ ನಮ್ಮಲ್ಲಿ ಹೆಚ್ಚಾಗ್ತಾ ಇದೆ, ಸೃಷ್ಟಿ ಆಗ್ತಾ ಇದೆ. ಇನ್ನೊಂದು ಕಡೆ ಟ್ಯಾಕ್ಸ್ ಡಿಸ್ಪ್ಯಾರಿಟಿ ಅನ್ನುವಂಥದ್ದೇನಿದೆ ಅದು ದಕ್ಷಿಣ ರಾಜ್ಯಗಳು ₹100 ತೆರಿಗೆಯನ್ನು ಕಟ್ಟಿದ್ರೆ ವಾಪಸ್ ಬರುವಂಥದ್ದು ಕೇವಲ 13ರಿಂದ 15 ರೂಪಾಯಿ. 15 ರೂಪಾಯಿ ರೀಚ್ ಆಗೋದು ಭಾಳ ಕಷ್ಟ ಇದೆ. ಆದರೆ UP, ಬಿಹಾರದಂತಹ ರಾಜ್ಯಗಳು ₹100 ಕಟ್ಟಿದ್ರೆ ಅವರಿಗೆ ₹300 ತನಕ, ₹400 ತನಕ ವಾಪಸ್ ಕೊಡ್ತಾ ಇದ್ದಾರೆ. ನಮ್ಮ ತೆರಿಗೆ ಹಣವನ್ನು ಅವರಿಗೆ ಕೊಟ್ಟರು ಅಲ್ಲಿ ಅಭಿವೃದ್ಧಿ ಆಗ್ತಿಲ್ಲ, ಬದಲಿಗೆ ಆ ಹಣವೆಲ್ಲ 6,811 ಕೋಟಿ ರೂಪಾಯಿಗಳಂತಹ ಪ್ರಚಾರಕ್ಕೆ ಬಳಕೆ ಆಗ್ತಿದೆ. ಉತ್ತರ ಭಾರತದಲ್ಲಿ ಜನಸಂಖ್ಯೆ ಹೆಚ್ಚಳವನ್ನು ನಿಯಂತ್ರಿಸುವ ಗಂಭೀರ ಪ್ರಯತ್ನಗಳು ಅನ್ನುವಂಥದ್ದು ಯಾವುದೂ ಸಹ ಇಲ್ಲ. ಆ ಜನಸಂಖ್ಯೆಯನ್ನು ಒಂದು ಶಕ್ತಿಯಾಗಿ ಅಥವಾ ಒಂದು ಹ್ಯೂಮನ್ ರಿಸೋರ್ಸ್ ಆಗಿ ಬದಲಾಯಿಸುವಂತಹ ಗುಣಮಟ್ಟದ ಶಿಕ್ಷಣ ವ್ಯವಸ್ಥೆ ಅನ್ನುವಂಥದ್ದು ಆ ಕಡೆ ಇಲ್ಲ. ಇದರ ಪರಿಣಾಮ ದೇಶದ ಡೆಮೋಗ್ರಫಿಕ್ ಡಿವಿಡೆಂಡ್ ಅನ್ನುವಂಥದ್ದೇನಿದೆ ಇವತ್ತಿನ ಮಟ್ಟಿಗೆ ಡೆಮೋಗ್ರಫಿಕ್ ಡಿಸಾಸ್ಟರ್ ಆಗಿ ಬದಲಾಗ್ತಾ ಇದೆ. ಸ್ನೇಹಿತರೆ, ಇವತ್ತಿಗಾದರೂ ನಾವು ಎಚ್ಚೆತ್ತುಕೊಳ್ಬೇಕಾದಂತಹ ಟೈಮ್ ಇದು ಅಂತ ನಾವು ಪ್ರತಿ ಬಾರಿ ಹೇಳ್ತಿದ್ವಿ, ಈಗಲೂ ಸಹ ಅದನ್ನು ಹೇಳ್ತೀವಿ. ನಾವು ಯಾವುದೇ ಪಕ್ಷದ ವಿರೋಧಿಗಳು ಅಲ್ಲ, ಬೆಂಬಲಿಗರು ಸಹ ಅಲ್ಲ. ಆದರೆ ನಾವು ಕೇಳಬೇಕಾದಂಥ ಒಂದು ಪ್ರಶ್ನೆ ಏನಿದೆ, ಇವತ್ತಿಗೆ ನಮ್ಮ ಹಣ, ನಮ್ಮ ಬೆವರಿನ ಹಣ, ನಮ್ಮ ದೇಶದ ಸಂಪತ್ತನ್ನು ಹೀಗೆ ಕೇವಲ PR ಏಜೆನ್ಸಿಗಳಿಗೂ ಕ್ಯಾಮ್ರಾ ಲೆನ್ಸ್ಗಳಿಗೆ ಹಾಳು ಮಾಡುವಂಥ ಹಕ್ಕು ಇವರಿಗೆ ಕೊಟ್ಟುವಂಥವ್ರು ಯಾರು ಅನ್ನುವಂಥ ಪ್ರಶ್ನೆಯನ್ನು ನಾವು ಕೇಳಬೇಕಾಗತ್ತೆ. ನಮಗೆ ಬೇಕಿರುವಂಥದ್ದು ವಿದೇಶಿ ನೆಲದಲ್ಲಿ ಮಿನುಗುವಂತಹ ಪ್ರಧಾನಿಯವರ ಗ್ಲಾಮರಸ್ ಫೋಟೋಗಳಲ್ಲ, ನಮ್ಮ ನೆಲದಲ್ಲಿ ಯುವಕರಿಗೆ ಉದ್ಯೋಗ ನೀಡುವಂತಹ ಕಾರ್ಖಾನೆಗಳು ಬೇಕು. ನಮಗೆ ಬೇಕಿರುವಂಥದ್ದು ದಿನಪತ್ರಿಕೆಯ ಮೇಲೆ ಮೊದಲ ಪುಟದಲ್ಲಿ ನಗುವಂತಹ ಮುಖ್ಯಮಂತ್ರಿಯ ಅಥವಾ ಪ್ರಧಾನಮಂತ್ರಿಯ ಒಂದು ರೀತಿಯ ಜಗಮಗಿಸುವಂತಹ ಜಾಹೀರಾತಲ್ಲ. ಮಳೆಗಾಲದಲ್ಲಿ ಕುಸಿಯದಂತಹ ಒಂದು ಗುಣಮಟ್ಟದಾದಂತಹ ಒಂದು ರಸ್ತೆ ಆಗಿರ್ಬೋದು, ಸೇತುವೆಗಳಾಗಿರ್ಬೋದು, ಇಂಥವನ್ನು ನಾವು ನಿರೀಕ್ಷೆಯನ್ನು ಮಾಡಬೇಕಾಗತ್ತೆ. ನಮಗೆ ಬೇಕಾಗಿರುವಂಥದ್ದು ಅದು. ಪ್ರಶ್ನೆ ಮಾಡೋದನ್ನು ನಾವೆಲ್ಲರೂ ಸಹ ಕಲಿಬೇಕಾಗತ್ತೆ. ಕಣ್ಣಿಗೆ ಕಾಣುವಂಥ ಈ ಒಂದು 6,811 ಕೋಟಿ ರೂಪಾಯಿ ಮತ್ತು 74 ಕೋಟಿಗಳ ಒಂದು ಲೆಕ್ಕವನ್ನು ಕೇಳಿ ತಪ್ಪುಗಳನ್ನು, ವೈಫಲ್ಯಗಳನ್ನು ಮುಚ್ಚಿಡೋದಕ್ಕೆ ಮಾಡುವಂಥ ಇವರ ಒಂದು ಮೈಂಡ್ ವಾಶ್ PR ಸ್ಟಂಟ್ಗಳಿಗೆ ಮರಳಾಗದೆ ನೀವು ಸತ್ಯವನ್ನು ಮಾತಾಡುವಂಥವರಾಗಿ ಮತ್ತು ಪ್ರಶ್ನೆಯನ್ನು ಕೇಳುವಂಥವರಾಗಿ ವಸ್ತುನಿಷ್ಠವಾಗಿರಿ. ಲಾಜಿಕ್ ಆಗಿ ಯೋಚನೆ ಮಾಡೋದನ್ನು ಕಲೀರಿ. ವಾಟ್ಸಪ್ ಯೂನಿವರ್ಸಿಟಿಯ ಸುಳ್ಳುಗಳಿಂದ ಹೊರಗಡೆ ಬಂದು ರಿಯಾಲಿಟಿಯನ್ನು ನೋಡಿ ಎಕ್ಸ್ಪೀರಿಯನ್ಸ್ ಮಾಡಿ. ಈ ದೇಶ ಬದಲಾಗಬೇಕಾದ್ರೆ ಕೇವಲ TVಯಲ್ಲಿ ಬ್ರ್ಯಾಂಡಿಂಗ್ನಿಂದ ಬದಲಾಗೋದಕ್ಕೆ ಖಂಡಿತವಾಗ್ಲೂ ಸಾಧ್ಯ ಇಲ್ಲ. ಗ್ರೌಂಡ್ ರಿಯಾಲಿಟಿ ಬದಲಾಗಬೇಕಾಗತ್ತೆ. ಆ ರಿಯಾಲಿಟಿ ಬದಲಾಯಿಸುವಂಥ ಶಕ್ತಿ ಇರುವಂಥದ್ದು ಯುವಕರಾದಂಥ ನೀವು ಕೇಳುವಂಥ ಒಂದು ಪ್ರಶ್ನೆಗಳಿವೆ. ಯೋಚನೆ ಮಾಡಿ. ದೇಶದ ನಾಳೆಯ ಭವಿಷ್ಯ ನಿಮ್ಮ ಕೈಲಿದೆ. ಈ ವಿಡಿಯೋ ಪ್ರತಿಯೊಬ್ಬರಿಗೂ ಸಹ ಶೇರ್ ಮಾಡಿ. ಸತ್ಯವನ್ನು ಎಲ್ಲರಿಗೂ ಸಹ ತಲುಪಿಸುವಂತಹ ಜವಾಬ್ದಾರಿ ಎಲ್ಲರಲ್ಲೂ ಇರಲಿ. ಮತ್ತೊಂದು ಜ್ವಲಂತ ಸತ್ಯದ ಕಥೆಯೊಂದಿಗೆ ಮತ್ತೊಮ್ಮೆ ಸಿಗೋಣ. ಅಲ್ಲಿಯವರೆಗೂ ಎಲ್ಲರಿಗೂ ಸಹ ಧನ್ಯವಾದಗಳು.